ಹಾಯ್. ನೀವು ತುಂಬ ದಿನ ಆಯಿತು ನಾನು ಯಾವುದೇ ಆಡಿಷನ್ ಅಪ್ಡೇಟ್ಸ್ ವೀಡಿಯೋಸ್ಗಳಾಗಲಿ ಯಾವುದೇ ವೀಡಿಯೋಸ್ಗಳು ನಿಮ್ಗೆ ಸಿಕ್ಕಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮು ನನ್ನ ಒಂದು ಸ್ಕಿನ್ನು ಡಲ್ ಅಂತ ಅನಿಸುತ್ತು. ನಿಮ್ಗೆ ಗೊತ್ತೇ ಇದೆ, ಬಿಸಿಲಲ್ಲಿ ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಒಂದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನಾವು ಟ್ಯಾನ್ ಆದಮೇಲೆ ನಾವು ಹಿಂಗೂ ನಮ್ಮ ಒಂದು ಸ್ಕಿನ್ನ ಬ್ರೈಟಾಗಿ ಮಾಡ್ಕೋಬೋದು, ಬೆಳ್ಳಿಗೆ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ನಿಮಗೆ ಇದನ್ನು ತಿಳ್ಸಕ್ಕೆ ಕೊಟ್ಟಿದ್ದೀನಿ. ಸೊ ನೋಡೋಣ, ಫಸ್ಟು ಲಾಸ್ಟ್ ಟೈಮ್ ನಿಮಗೆ ಇದಕ್ಕೂ ಮುಂಚೆ ನಾನು ಕಾರ್ಬನ್ ಪೀಲ್ದು ಒಂದು ವಿಡಿಯೋ ಹಾಕಿದ್ದೆ ಅನಿಸುತ್ತೆ ಅಲ್ವಾ. ಇದು ನನಗೆ ಇವ್ರ ಹಾಸ್ಪಿಟಲ್ ಕಡೆಯಿಂದ ಪ್ರಮೋಷನ್ ಮಾಡೋದಾಗಿರಲಿ ಅಥವಾ ಯಾವುದೇ ಇಲ್ಲ, ಇದು ನಾನು ನಿಮಗೆ ಗೊತ್ತಾಗಲಿ ಅಂತ ಒಂದೇ ಒಂದು ಇನ್ಫಾರ್ಮೇಷನು ನಿಮ್ಗೆ ಗೊತ್ತಿರಲಿ, ನಿಮ್ಗೆ ತಿಳಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಪ್ರೋಸೆಸ್ ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ಫಸ್ಟ್ ಅವರು ನನಗೆ ಒಂದು ಕಾರ್ಬನ್ ಪೀಲ್ ಹಾಕ್ತಾರಂತೆ, ಅದು 10 ರಿಂದ 15 ನಿಮಿಷ ಬಿಡ್ತಾರೆ. ಸೊ ಆ ಪ್ರೋಸೆಸ್ ಏನಾಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ, ಬನ್ನಿ. ಸಿಸ್ಟರ್, ನಿಮ್ಮ ಹೆಸರು? ಇದು ಕಾರ್ಬನ್ ಪೀಲ್ ಹೆಂಗ್ ಕಾಣಿಸ್ತಾ ಇದ್ದೀನಿ. ಇದೇನು ಉರಿತಾ ಇಲ್ಲ, ಇಡ್ಚಿಂಗ್ ಆಗ್ತಾ ಇಲ್ಲ, ಏನು ಅನಿಸ್ತಾನೆ ಇಲ್ಲ ನನಗೆ ಏನಾದ್ರು ಅಪ್ಲೈ ಮಾಡಿದ್ದೀನಿ ಅಂತ. ಒಂದು 10 ನಿಮಿಷ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಸೊ 10 ನಿಮಿಷ ಆದಮೇಲೆ ಅದೇನಾಗುತ್ತೆ ಅಂತ ನೀವೇ ನೋಡೋದಂತೆ. ಓಕೆ, 10 ನಿಮಿಷವರೆಗೂ ವೇಟ್ ಮಾಡೋಣ. ಕಾರ್ಬನ್ ಪೀಲ್ ಹಾಕಿ 10 ನಿಮಿಷ ಆಯಿತು. ಇವಾಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಬನ್ನಿ, ನೀವೇ ನೋಡಿ. ನಿಮಿಷ ಸರ್, ಫಸ್ಟಿಂದ. ಇದು ಐಗಾರ್ಡ್ ಅಂತ, ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು, ನಮ್ಮ ಕಣ್ಣಿಗೆ ಏನು ಲೇಸರ್ ಗೀಸರ್ ಹೋಗಬಾರ್ದು ಅಂತ ಸೇಫ್ಟಿಗೆ ಪರ್ಪೋಸ್ಗೆ ಇದು ಐಗಾರ್ಡ್ ಹಾಕ್ತಾರೆ. ಓಕೆ, ಪ್ರೊಸೆಸ್ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಲೇಸರ್ ಮಾಡಬೇಕಾದ್ರೆ ಏನೂ ಅನಿಸ್ತಾ ಇರಲಿಲ್ಲ, ಸುಮ್ಮನೆ ಏನೋ ಯಾರೋ ಒಂದು ಟ್ಯಾಪ್ ಮಾಡಿದ ಥರ ಫೀಲ್ ಆಗುತ್ತೆ ನಿಮಗೆ. ಏನೂ ಚುಚ್ದಂಗೆ ಆಗಲ್ಲ, ಬರ್ನ್ ಆಗಲ್ಲ, ಸುಟ್ಟಂಗಾಗಲ್ಲ, ಏನು ನಿಮಗೆ ಒಂದು ಸ್ವಲ್ಪ ಯಾರೋ ಟ್ಯಾಪ್ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಬಂದುಬಿಟ್ಟು ಫಸ್ಟ್ ರೌಂಡು, ಅಂದರೆ 3 ಟೈಮ್ಸ್ ಮಾಡ್ತಾರೆ. ಇದು ಫಸ್ಟ್ ರೌಂಡ್ ಮಾಡ್ತಾ ಇರೋದು. ಏನೂ ಅನ್ನಿಸ್ತಾ ಇಲ್ಲ ನನಗೆ. ಓಕೆ, ಚುಚ್ಚದಂಗಾಗಲಿ, ಆವಾಗಲೇ ಹೇಳ್ದೆ ಹಂಗೆ ಆರಾಮಾಗಿ ನೀವು ಅವ್ರು ಕಂಫರ್ಟೇಬಲ್ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ಓಕೆ, ಇದು ಸೆಕೆಂಡ್ ರೌಂಡು. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಕ್ಲೀನಾಗಿ ನಮ್ಮ ಒಂದು ಫೇಸು ಅಲ್ವಾ. ಸೆಕೆಂಡ್ ರೌಂಡಲ್ಲೂ ಕೂಡ ನಿಮಗೆ ಏನು ಆ ಒಂದು ಇದು ಕಾಣಿಸೋದು ಸೇಮ್ ಇದೇ ಥರ ಟ್ಯಾಪ್ ಥರನೇ ಕಾಣಿಸ್ತಾ ಇರುತ್ತೆ. ಏನು ನಿಮಗೆ ಇಡ್ಚಿಂಗ್ ಆಗಲಿ, ಉರಿ ಆಗಲಿ, ಬರ್ನಿಂಗ್ ಆಗಲಿ ಯಾವುದೂ ಅನಿಸಲ್ಲ. ಭಯ ಬೀಳೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಸೊ ನೀಟಾಗಿ ಅದೇ ಥರ ಟ್ಯಾಪ್ ಮಾಡ್ದಂಗೆ ಅನಿಸುತ್ತೆ, ಸ್ವಲ್ಪ ಜಾಸ್ತಿ ಟ್ಯಾಪ್ ಮಾಡ್ದಂಗೆ ಅನಿಸುತ್ತೆ ಮೊದಲಿಗಿಂತ. ಓಕೆ, ಅಂದರೆ ಯಾರೋ ಹಿಂಗೆ ಟಚ್ ಮಾಡ್ತಾ ಇದ್ದಾರೆ, ಒತ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಮಗೆ. ಸೊ ಇದ್ರ ಸೌಂಡು ಕೂಡ ಮೊದಲೇ ರೌಂಡಿಗಿಂತ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಒಂದು ಸೌಂಡು ಕೂಡ ನೀವು ಕೇಳ್ತೀನಿ ಅಂದರೆ ಇಲ್ಲಿ ಕೇಳ್ಬೋದು. ಓಕೆ, ನೋಡಿ ಎಷ್ಟೊಂದಿದೆ.
ಆಮೇಲೆ ನಿಮಗೆ ಕಣ್ಣಲ್ಲಾಗಿರ್ಬೋದು ಅಥವಾ ಕಿವಿ ಹತ್ರ ಆಗಿರ್ಬೋದು, ಮೂಗು ಹತ್ರ ಆಗಿರ್ಬೋದು, ಅವ್ರು ನೀಟಾಗಿ ನೋಡಿಕೊಂಡೇ ಮಾಡ್ತಾರೆ. ಓಕೆ, ಆ ಒಂದು ಕೇರ್ ಅವ್ರಿಗೆ, ಆ ಗಮನ ಇರುತ್ತೆ. ಓಕೆ, ಆ ಕಣ್ಣು ಹತ್ರ ನೀಟಾಗಿ ನೋಡಿಕೊಂಡು ಕಣ್ಣಿಗೆ ಏನೇ ಎಫೆಕ್ಟ್ ಆಗದಿರೋ ಥರ ನೋಡಿಕೊಂಡು ಮಾಡ್ತಾರೆ. ಸೊ ಅಲ್ಲಿಗೆ ಭಯ ಬೀಳೋ ಅವಶ್ಯಕತೆ ಇರಲ್ಲ. ಓಕೆ, ಕಣ್ಣಿಗೆ ಆಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೇನೋ ಆಮೇಲೆ ಅಂತ ಸೇಫ್ಟಿ ನೋಡಿಕೊಂಡೇ ಮಾಡೋದು. ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ, ಆದ್ರೂ ಕೂಡ ಅವರು ಅದರ ಗಮನ ಇರುತ್ತೆ. ಹಾಯ್, ಹೇಗೆ ಕಾಣಿಸ್ತದೆ ನನ್ನ ಫೇಸು? ನಾನು ಲೇಸರ್ ಮಾಡ್ಕೊತಿರ್ಬೇಕಾದ್ರೆ ಅದು ಹೆಂಗೆ ಅನಿಸ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ನಮಗೆ ಟ್ಯಾಪ್ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಇತ್ತು. ಏನು ನಿಮಗೆ ನೋವಾಗಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಒಂದು ಸ್ವಲ್ಪ ನಾವು ಬಿಸಿಲನ್ನ ಅವಾಯ್ಡ್ ಮಾಡಿದ್ರೆ ನಮ್ಮ ಒಂದು ಗ್ಲೋ ಫೇಸ್ ತುಂಬ ದಿನ ಬಾಳಿಕೆ ಬರುತ್ತೆ ಅಷ್ಟೇ. ಓಕೆ, ಎಷ್ಟೋ ಜನ ಹೆದರ್ಕೊಂಡಿರ್ತಾರೆ, ಅಯ್ಯೋ ಲೇಸರ್ ಮಾಡ್ಕೊಂಡ್ರೆ ಮತ್ತೆ ಟ್ಯಾನ್ ಆಗ್ಬಿಡ್ತೀವಿ, ಕಪ್ಪಾಗ್ಬಿಡ್ತೀವಿ. ಏನೂ ಆಗಲ್ಲ, ಬೇಗ ಸ್ವಲ್ಪ ನೀವು ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಅಫ್ಕೋರ್ಸ್ ನಾವು ಲೇಸರ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಾವು ಬಿಸಿಲಲ್ಲಿ ಓಡಾಡಿದ್ರೆ, ಲೇಸರ್ ಮಾಡ್ಕೊಂಡಿಲ್ಲ ಅಂದ್ರೆ ಕಪ್ ಆಗೇ ಆಗ್ತೀವಿ ಅಲ್ವಾ? ಸೊ ಲೇಸರ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟ್ ಆಗಿ ಗ್ಲೋ ಆಗುತ್ತೆ ಫೇಸು. ಸೊ ನಿಮ್ಗೆ ಆಲ್ರೆಡಿ ನಾನು ತೋರಿಸ್ತಾ ಇದ್ದೀನಿ. ನಾನು ಲೇಸರ್ ಮಾಡಿಸಿರೋ ಉದ್ದೇಶ ಏನು ಅಂದರೆ ನನಗೆ ಸ್ವಲ್ಪ ಟ್ಯಾನ್ ಆಗಿದ್ದೆ, ಕಪ್ಪಾಗ್ಬಿಟ್ಟಿದೆ. ಬೇರೆ ಕಡೆ ಉತ್ತರ ಕರ್ನಾಟಕ ಶೂಟಿಂಗ್ ಹೋಗಿದ್ದೆ, ಟ್ಯಾನ್ ಆಗಿತ್ತು ನನ್ನ ಸ್ಕಿನ್ನು. ಸೊ ಅಗೇನ್ ನನಗೆ ಬೇಕು, ನೀಡೆಡ್ ಅಂತ ಅನಿಸ್ತು. ಯಾರೆಲ್ಲ ನೀವು ಕೂಡ ನಿಮ್ಮ ಒಂದು ಫೇಸ್ನ ಗ್ಲೋ ಮಾಡ್ಕೋಬೇಕು ಅಂದರೆ ನಾನು ಇವರ ಒಂದು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಂಬರ್ ಕಾಲ್ ಮಾಡಿ, ಏನು ಡೌಟ್ಸ್ ಇರುತ್ತೆ, ಏನೇ ಕ್ವಶನ್ಸ್ ಇರಲಿ ಅವ್ರಿಗೆ ಕಾಲ್ ಮಾಡಿ ಕೇಳಿ. ಬ್ಯುಸಿ ಇದ್ರು ಅಂದರೆ ಅವರು ಕಾಲ್ ಬ್ಯಾಕ್ ಮಾಡ್ತಾರೆ, ಕಾಲ್ ಪಿಕ್ ಮಾಡ್ತಾರೆ. ಆರಾಮಾಗಿ ಕೂಲಾಗಿ ಮಾತಾಡಿಕೊಂಡು ನಿಮಗೆ ಇಷ್ಟ ಆದರೆ ಬನ್ನಿ. ಇದು ಮಾತ್ರ ನಿಮ್ಮ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಿಮಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ವಿಡಿಯೋ. ಓಕೆ, ಥ್ಯಾಂಕ್ ಯು. ಆಮೇಲೆ ನಾನು ಕೆಲವೊಂದಿಷ್ಟು ಜಾಸ್ತಿ ಕಮೆಂಟ್ಸ್ಗಳನ್ನು ನೋಡಿದೆ, ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಏನು ಅಂದರೆ, ಸರ್ ನಾವು ಲೇಸರ್ ಮಾಡಿಸ್ಕೋಬೇಕು, ನೀವು ಮಾಡಿಸ್ಕೊಂಡ್ರಲ್ವಾ, ಅದೇ ಥರ ನಾವು ಗ್ಲೋ ಫೇಸ್ ಮಾಡಿಸ್ಕೋಬೇಕು, ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರು. ಆಯ್ತಾ? ಸೊ ಪ್ರೈಸ್ ಏನಾಗುತ್ತೆ ಗೊತ್ತಾ, ನಿಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಆಗಿದ್ರೆ ಅಥವಾ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅದಕ್ಕೆ ಕೆಲವೊಂದು ಬೇರೆ ಬೇರೆ ಥರದ ಒಂದು ಪ್ರೋಸೆಸ್ ಇರುತ್ತೆ, ಮೆಥಡ್ ಇರುತ್ತೆ. ನೀವು ಇಲ್ಲಿಗೆ ಬಂದರೆ, ಅಂದರೆ ಇದು ರಾಮನಗರದಲ್ಲಿ ಇರೋದು. ಆಯ್ತಾ? ರಾಮನಗರದಲ್ಲಿರೋ ಹಳೆ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರ, ರಾಮನಗರ ಹತ್ರ ಬಂದರೆ ನಿಮಗೆ ಶೆಟ್ಟಿ ಕ್ಲಿನಿಕ್ ಅಂತ ಸಿಗುತ್ತೆ. ಯಾರಿಗಾದ್ರೂ ಕೇಳಿದ್ರೆ ಸಿಗುತ್ತೆ. ಡೌನ್ ಅಂದರೆ ಕರ್ನಾಟಕ ಬ್ಯಾಂಕ್ ಹತ್ರನೇ ಇರೋದು. ಹಳೆ ಬಸ್ ಸ್ಟ್ಯಾಂಡು, ರಾಮನಗರ ಹಳೆ ಬಸ್ ಸ್ಟ್ಯಾಂಡು, ಕರ್ನಾಟಕ ಬ್ಯಾಂಕ್ ನಿಯರ್. ಆಯ್ತಾ? ಶೆಟ್ಟಿ ಕ್ಲಿನಿಕ್ ಅಂತೇಳಿ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ತುಂಬ ಅಂದರೆ ಅಫೋರ್ಡೆಬಲ್ ಆಗಿರುತ್ತೆ, ತುಂಬ ಕಡಿಮೆ ಬೆಲೆಗಿರುತ್ತೆ. ಅದಕ್ಕೆ ನಾನು ಆ ಬೆಂಗಳೂರಿಂದ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ನ ತಗೊತಾ ಇದ್ದೀನಿ. ನಾನು ಒಂದು ಫೇಸ್ನ ಗ್ಲೋ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಫಸ್ಟ್ ನೀವು ಅವ್ರು ನೋಡ್ತಾರೆ ನಿಮ್ಮ ಫೇಸ್ ಏನಾಗಿದೆ ಅಂತ. ನೋಡಿದ್ರೆ ಹೆಂಗೆ ಪ್ರೈಸ್ ಹೇಳೋಕ್ಕಾಗುತ್ತೆ ಹೇಳಿ? ಒಂದ್ಸರಿ ಬನ್ನಿ, ಕೇಳ್ಕೊಳ್ಳಿ, ನಿಮ್ಮ ಕ್ವಶನ್ಸ್ ಕೇಳ್ಕೊಳ್ಳಿ, ಡೌಟ್ಸ್ ಕೇಳ್ಕೊಂಡು ನಿಮ್ಗೆ ಓಕೆ ಆದರೆ ಮಾತ್ರ ಮುಂದೆ ಪ್ರೋಸೆಸ್ ಮಾಡ್ಕೊಳ್ಳಿ. ಆಯ್ತಾ? ಅಥವಾ ಗ್ಲೋ ಮಾಡ್ಕೋಬೇಕಾ, ಅಥವಾ ಡಾರ್ಕ್ ಸ್ಪಾಟ್ ಇದೆಯಾ, ಅಥವಾ ಹೇರ್ ರಿಮೂವಲ್ ಮಾಡ್ಕೋಬೇಕಾ, ಅದೇನೇ ಪ್ರೋಸೆಸ್ ಆಗಿ ಫಸ್ಟ್ ಬನ್ನಿ. ಒಂದ್ಸರಿ ಬಂದ ತಕ್ಷಣ ಟ್ರೀಟ್ಮೆಂಟ್ ತಗೋಬೇಕಂತ ಏನೂ ಇಲ್ಲ. ಬನ್ನಿ, ಕನ್ಸಲ್ಟ್ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಚೆನ್ನಾಗಿರುತ್ತೆ ಟ್ರೀಟ್ಮೆಂಟ್ ಅಂತ. ಓಕೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ನ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ಒಂದು ಆಡಿಷನ್ ವಿಡಿಯೋ ಬಿಡ್ತೀನಿ. ನನಗೆ ಒಂದು ಸ್ವಲ್ಪ ಶೂಟಿಂಗಲ್ಲಿ ಬಿಸಿ ಇರೋದ್ರಿಂದ ನಾನು ಯಾವುದೇ ಆಡಿಷನ್ ವಿಡಿಯೋನ ಮಾಡೋಕ್ಕಾಗಿಲ್ಲ. ಒಂದು ಬೇಜಾರು ಏನು ಅಂದರೆ, ಒಂದು ಸ್ವಲ್ಪ AC ಅಂತ ಆಫ್ ಮಾಡಿಬಿಡಿ, ಸೌಂಡ್ ಹುಡಿ. ಏನು ಗೊತ್ತಾ, ಅವರು ಫೋಟೋ ಶೂಟ್ ಮಾಡಿಸಿ ಫೋಟೋಸ್ನ ಕೇಳ್ತಾರೆ. ಅವ್ರು ಹಾಕಿರ್ತಾರೆ ಕೆಳಗಡೆ ಏನು ಅಂತ, ಮೊಬೈಲ್ ಪಿಕ್ಸ್ ವಿಲ್ ಬಿ ರಿಜೆಕ್ಟೆಡ್ ಅಂತೇಳಿ ಹಾಕಿರ್ತಾರೆ. ಅದು ಹಾಕಿದ್ರು ಕೂಡ ನಾವು ಫೋಟೋಸ್ಗಳು, ನಾರ್ಮಲ್ ಪಿಕ್ಸ್ನ ನಾವು ಕಳಿಸ್ತೀವಿ. ಹಂಗಂತ ಎಲ್ಲರೂ ಫೋಟೋ ಶೂಟ್ ಮಾಡ್ಸೋಕ್ಕಾಗಲ್ಲ. ದುಡ್ಡಿನ ಅಭಾವ ಇರುತ್ತೆ, ಸ್ಟ್ರಗ್ಲಿಂಗ್ ಇರ್ತಾರೆ. ಎಲ್ಲರೂ ಫೋಟೋ ಶೂಟ್ ಮಾಡಿಸಿ ಫೋಟೋಸ್ ಕಳ್ಸೋಕ್ಕಾಗಲ್ಲ. ಸೊ ಫೋಟೋ ಶೂಟ್ ಮಾಡಿಸಿ ಅವ್ರು ಕಳ್ಸೋಕೆ ಹೇಳಿರ್ತಾರೆ. ಯಾಕೆಂದರೆ ಅವ್ರಿಗೆ ನಾನು ನಿಮಗೆ ಹೇಳೋದು ಒಂದೇ ಒಂದು ಏನು ಅಂದರೆ, ಅವರು
ಆನ್ಸ್ಕೊಂಡು ಹೆಂಗೆ ಕಾಣಿಸ್ತಾರೆ ಅಂತ ಅವ್ರಿಗೆ ಫೋಟೋಶೂಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಸುಮಾರು ಜನ ಹೇಳಿದ್ದು. ಸೊ ನಾರ್ಮಲ್ ಪಿಕ್ ಕಳಿಸಿದ್ರೆ ಅಟ್ಲೀಸ್ಟ್ ಆ ಕ್ಲಿಪ್ಪು ಹೆಂಗೆ ನೀಟಾಗಿ ನಿಮ್ಮ ಫೇಸೇ ಕಾಣಿಸಲ್ಲ ಒಂದೊಂದ್ಸರಿ ಹಂಗೆಲ್ಲ ಕಳಿಸ್ತೀರಾ. ಸೊ ದಯವಿಟ್ಟು ನಿಮ್ಮ ಒಂದು ಫೋಟೋಸ್ಗಳನ್ನು ಕಾನ್ಸಂಟ್ರೇಷನ್ ಮಾಡಿ. ನಿಮಗೆ ಆಡಿಷನ್ ಸಿಗಬೇಕು ಅಥವಾ ಲುಕ್ ಟೆಸ್ಟ್ ಸಿಗಬೇಕು ಅಥವಾ ಚಾನ್ಸ್ ಸಿಗಬೇಕು ಅಂದರೆ ಫೋಟೋಸ್ ತುಂಬ ಅಂದರೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್. ಓಕೆ, ಸಿಗೋಣ ಮತ್ತೆ ಒಂದು ಹೊಸ ಒಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್. ಲೇಸರ್ ಆದಮೇಲೆ ಈ ಥರ ಆಗುತ್ತೆ ಫೇಸ್, ಆಯಿತಾ. ಅದಾದಮೇಲೆ ಪ್ಯಾಕ್ ಹಾಕ್ತಾರೆ, ಗ್ಲೂಡತಿನ್ ಅಂತ, ಆಯಿತಾ. ಗ್ಲೂಡತಿನ್ ಅಂತೇಳಿ ಪ್ಯಾಕ್. ಈ ಒಂದು ಪ್ಯಾಕ್ ಏನು ಮಾಡುತ್ತೆ ಅಂದರೆ ಫೇಸ್ನ ಗ್ಲೋ ಮಾಡುತ್ತೆ ಮತ್ತು ಮಾಯ್ಶ್ಚರ್ ಮಾಡುತ್ತೆ. ಇದೊಂಥರ ತಣ್ಣಗೆ ಫೀಲ್ ಆಗ್ತದೆ.